ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಈ ಒಂದು ಸೀರೀಸ್ ವಿಡಿಯೋಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಫಾಯಿಲ್ ಅವರ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಆ್ಯಂಡ್ ಯೂನಿಟಿ ಆಫ್ ಡೈರೆಕ್ಷನ್ಸ್. ಇದು ಒಂದು ತುಂಬ ಕ್ವಿಕ್ ವಿಡಿಯೋ, ಬೇಗನೆ ಮುಗಿದೋಗುತ್ತೆ. ಬದವೆ ದಿಸ್ ಇಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಗೊತ್ತಲ್ಲ? ಓಕೆ, ಲೆಟ್ ಸ್ಟಾರ್ಟ್ ವಿತ್ ಡಿಫ್ರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡೈರೆಕ್ಷನ್. ಒಂದು ನಿಮಿಷ, ಪ್ರಾಬಲಿ ನಿಮ್ಮ ತಲೆಯಲ್ಲೆಲ್ಲ ಈಗ ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡೈರೆಕ್ಷನ್ ಇದೆಲ್ಲ ಕೇಳಿದ್ದೀನಲ್ಲ. ಅರೆ, ಇದು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿರೋ ಸೇಮ್ ಪಾಯಿಂಟ್ ತಾನೆ, ಮತ್ತೇನಕ್ಕೆ ಇದೇ ಮಾಡ್ತಾ ಇದ್ದೀರಾ ಮತ್ತೆ? ಹೌದು, ಕರೆಕ್ಟ್, ನಿಮಗೆ. ಸೊ ಇದು ಅದೇ ಪಾಯಿಂಟ್ಗಳೇ ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್. ಯಾಕೆ ಇದು ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ, ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕೇಳ್ತಾರೆ, ಅದು ನಿಮಗೆ 8 ಮಾರ್ಕ್ಸ್ಗೆ ಕೇಳೋರು ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕೇಳ್ತಾರೆ ಕೆಲವು ಸತಿ. ಆವಾಗ ನಿಮಗೆ ಇದು ಬೇಕಾಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಕಲ್ತ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಬೇಸಿಸ್, ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಿದ್ದಾರೆ ಅಂದರೆ ಮೀನಿಂಗ್ ಮೇಲೆ ಡಿವೈಡ್ ಮಾಡ್ತಿದ್ದಾರೆ, ಅದ್ರ ಏಮ್ಸ್ ಮತ್ತು ಇಂಪ್ಲಿಕೇಶನ್ಸ್ ಅಂತ. ಯೂನಿಟಿ ಆಫ್ ಕಮಾಂಡ್ ಮೀನಿಂಗ್ ಹೇಳೋದಾದರೆ, ಯಾವುದೇ ಕೆಲಸಕ್ಕಾದರೂ ಒಂದು ಬಾಸ್ ಇರಬೇಕು. ನೀವು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಇರ್ತೀರಾ ಅಂದರೆ, ನೀವು ಕೆಲಸ ಮಾಡಿದ್ದೀವಿ ಅಂತ ಯಾರಿಗೆ ತೋರಿಸ್ತೀರಾ ಅವರು ಒಬ್ಬರೇ ಆಗಿರಬೇಕು. ಸೊ ಬಾಸ್ ಒಬ್ಬರಾಗಿದ್ದರೆ ಕೆಲಸ ಕರೆಕ್ಟಾಗಿ ಆಗುತ್ತೆ. ಕೆಲಸ ಒಂದಿರುತ್ತೆ, ಅವ್ರು ಒಂದು ಹೇಳಿರ್ತೇವೆ ಅದೇ ಕೆಲಸ ನಾವು ಮಾಡ್ಬೋದು. ಸೊ ಬಾಸ್ ಒಂದಿರಬೇಕು, ಆರ್ಡರ್ಸ್ ಒಂದೇ ಇರಬೇಕು, ಆರ್ಡರ್ಗಳು ಒಂದೇ ಥರ ಇರಬೇಕು. ಬಾಸ್ ಒಬ್ಬರೇ ಇದ್ದಾಗ ಆರ್ಡರ್ಗಳು ಒಂದೇ ಥರ ಇರುತ್ತೆ, ಅವ್ರ ಥಿಂಕಿಂಗ್ ಕೆಪಾಸಿಟಿ ಒಂದೇ ಥರ ಇರುತ್ತೆ. ಸೊ ಒಂದೇ ಥರ ನಿಮಗೆ ರೆಸ್ಪಾನ್ಸಿಬಿಲಿಟೀಸು ಯಾರು ಕೊಡಬೇಕು ಅದು ಒಬ್ಬರೇ ಆಗಿರಬೇಕು, ಯಾರು ನಿಮಗೆ ಆರ್ಡರ್ ಮಾಡ್ತಾರೆ ಅದು ಒಬ್ಬರೇ ಆಗಿರಬೇಕು. ಅವಾಗ ಕೆಲಸ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಯೂನಿಟಿ ಆಫ್ ಕಮಾಂಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಯೂನಿಟಿ ಆಫ್ ಡೈರೆಕ್ಷನ್ ಮೀನಿಂಗ್ ಹೇಳೋದಾದರೆ, ಎಲ್ಲ ಒಂದು ಗ್ರೂಪು ಅಥವಾ ಎಲ್ಲ ಒಂದು ಫಂಕ್ಷನ್ಸ್ ಲೆವೆಲ್ಸ್ಗೂ ಏಮ್ ಒಂದೇ ಆಗಿರಬೇಕು. ಏಮ್ ಒಂದೇ ಆಗಿದ್ದಾಗ ಏನಾಗುತ್ತೆ ಅಂದರೆ, ಕೆಲಸ ಬೇಗ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರ ಗುರಿನೂ ಒಂದೇ ಕಡೆ ಇರುತ್ತೆ. ಎಲ್ಲರ ಗುರಿ ಒಂದೇ ಕಡೆ ಇದ್ದಾಗ ಕೆಲಸ ಈಸಿಯಾಗಿ ಆಗುತ್ತೆ. ಈಗ ನಾನು ಅಲ್ಲಿಗೆ ಹೋಗ್ಬೇಕು, ನೀನು ಅಲ್ಲಿಗೆ ಹೋಗಬೇಕು, ಅವರು ಅಲ್ಲಿಗೆ ಹೋಗಬೇಕು ಅಂದಾಗ ಕೆಲಸ ಕರೆಕ್ಟಾಗಿ ಆಗ್ತಾ ಬರುತ್ತೆ. ನಾನೊಂದು ಕಡೆ ಗಾದೆನೇ ಇದೆ ಕನ್ನಡದಲ್ಲಿ, ಎತ್ತು ಏರಿಗಳಿದ್ರೆ ಗಾದೆ, ಅದು ನೀವು ಕೇಳಿರ್ತೀರ. ಸೊ ಒಂದೊಂದು ಆಗಬಾರ್ದು, ಎಲ್ಲ ಒಂದು ದಿಕ್ಕಿಗೆ, ಎಲ್ಲ ಒಂದು ಡೈರೆಕ್ಷನ್ಗೆ ಹೋಗಬಾರ್ದು, ಒಂದೇ ಥರ ಇರಬೇಕು, ಒಂದೇ ಥರ ಹೋಗಬೇಕು ಅನ್ನೋದೇ ಇದರ ಮೀನಿಂಗ್ಗಳು, ಎರಡೂ ಮೀನಿಂಗ್ಗಳು. ಮುಂದಿನ ಬೇಸಿಸ್ಗೆ ಹೋಗೋದಾದರೆ ಏನು ಉದ್ದೇಶ, ಏನು ಯೂನಿಟಿ ಆಫ್ ಕಮಾಂಡ್ನ ಉದ್ದೇಶ ಏನು? ಇಟ್ ಪ್ರಿವೆಂಟ್ ಡ್ಯುಯಲ್ ಸಬಾರ್ಡಿನೇಷನ್. 2 ಲೀಡರ್ಶಿಪ್ನ ತಡೆಯುತ್ತೆ. ಇಬ್ಬರು ಲೀಡರ್ಸ್ನ ಅದು ತಡೆದು ಒಬ್ಬರಾಗಿ ಮಾಡುತ್ತೆ. ಸೊ ಯೂನಿಟಿ ಆಫ್ ಕಮಾಂಡ್ ಅನ್ನೋದು. ಯೂನಿಟಿ ಆಫ್ ಡೈರೆಕ್ಷನ್ ಏನೇನು ಅಂದರೆ, ಓವರ್ಲ್ಯಾಪಿಂಗ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಓವರ್ಲ್ಯಾಪಿಂಗ್ ಅಂದರೆ ಪದೇ ಮಾಡೋದು, ಮತ್ತೆ ರಿಪೀಟ್ ಮಾಡೋದು, ಅಥವಾ ಅನ್ನೆಸೆಸರಿ ವರ್ಕ್ಗಳು. ಇದಿಷ್ಟನ್ನ ತಡೆಯೋಕ್ಕೆ ಯೂನಿಟಿ ಆಫ್ ಡೈರೆಕ್ಷನ್ ಹೆಲ್ಪ್ ಮಾಡುತ್ತೆ. ಇಂಪ್ಲಿಕೇಶನ್ ಬಗ್ಗೆ ಹೇಳೋದಾದರೆ, ಅದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದು. ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಇಂಡಿವಿಜುವಲ್ ಎಂಪ್ಲಾಯಿಗೆ ಅಪ್ಲೈ ಆಗೋದು ಯೂನಿಟಿ ಆಫ್ ಕಮಾಂಡ್. ಯೂನಿಟಿ ಆಫ್ ಡೈರೆಕ್ಷನು ಎಂಟೈರ್ ಆರ್ಗನೈಸೇಷನ್ಗೆ ಅಪ್ಲೈ ಆಗುತ್ತೆ. ಸೊ ಇದು ಇದರ ಮೀನಿಂಗು. 2 ಮಾರ್ಕ್ಸಿಗೆ ಡೆಫಿನೆಟಾಗಿ ಕೇಳ್ತಾರೆ ನೀನಿಂಗ್ ಬರೀರಿ ಅಂತ. ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡೈರೆಕ್ಷನ್ ಎಕ್ಸಾಮ್ಸ್ ಈಸಿ ಆಗುತ್ತೆ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ನೀವಿನ್ನೂ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ಹೇಳಿದಾಗ ಕ್ಲಿಕ್ ಹಿಯರ್ ಟು ವಾಚ್ ದ ನೆಕ್ಸ್ಟ್ ವಿಡಿಯೋ ವಿಚ್ ಇಸ್ ಆನ್ ಪೋಯಲ್ ವರ್ಸಸ್ ಟೇಲರ್ ಕಂಪ್ಯಾರಿಸನ್ ಇರುತ್ತೆ ಅದ್ರ ಮಧ್ಯ. ಅಥವಾ ಹಿಂದಿನ ವಿಡಿಯೋ ನೋಡೋದಾದರೆ 14 ಪ್ರಿನ್ಸಿಪಲ್ ಬಗ್ಗೆ ಮಾತಾಡಿದ್ವಿ. 14 ಪ್ರಿನ್ಸಿಪಲ್ಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೋಬೋದು. ಧನ್ಯವಾದ. ಥ್ಯಾಂಕ್ ಯು, ಬಾಯ್.